ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸರ್ಕಾರಿ ಜಾಗದಲ್ಲಿ ಕಚೇರಿ ನಿರ್ಮಾಣಕ್ಕೆ ತಯಾರಿ ಮಾಡಿಕೊಂಡಿರುವಂತಹ ವಿಷಯ ಉಡುಪಿ ಮೂಲದಿಂದ ಬರ್ತಾ ಇದೆ. ಕಚೇರಿ ನಿರ್ಮಾಣ ವಿರೋಧಿಸಿ ಬೃಹತ್ ಪ್ರತಿಭಟನೆಯನ್ನು ಮಾಡಲಾಗಿದೆ. ಉಡುಪಿಯ ಕುಂದಾಪುರ ತಾಲೂಕಿನ ಶಾಸ್ತ್ರಿ ಸರ್ಕಲ್ ಸಮೀಪ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಸರ್ಕಾರಿ ಜಾಗದಲ್ಲಿ ಕಚೇರಿ ನಿರ್ಮಾಣಕ್ಕೆ ತಯಾರಿ ಮಾಡಿಕೊಳ್ಳಲಾಗಿದೆ. ಇದನ್ನು ವಿರೋಧಿಸಿ ಬೃಹತ್ ಪ್ರತಿಭಟನೆ ನಡೆದಿದೆ. ಕುಂದಾಪುರ ತಾಲೂಕಿನ ಕುಂದಾಪುರದ ಹೃದಯ ಭಾಗ ಶಾಸ್ತ್ರಿ ಸರ್ಕಲ್ ಅಲ್ಲಿ ನಡೆದಿರುವಂತಹ ಪ್ರತಿಭಟನೆ. ಉಡುಪಿ ಜಿಲ್ಲೆಯ ಕುಂದಾಪುರದ ಶಾಸ್ತ್ರಿ ಸರ್ಕಲ್ ಬಿಜೆಪಿಯ ಕುಂದಾಪುರದ ಮಂಡಲದಿಂದ ನಡೆದಿರುವಂತಹ ಪ್ರತಿಭಟನೆ, ಅವರು ಆಯೋಜಿಸಿರುವಂತಹ ಪ್ರತಿಭಟನೆ. ಬಿಜೆಪಿಯ ಮಂಡಲದ ಸದಸ್ಯರ ನೇತೃತ್ವದಲ್ಲಿ ಹೋರಾಟ ನಡೆದಿದೆ. ಪ್ರತಿಭಟನೆಯಲ್ಲಿ ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಕಿರಣ್ ಕುಮಾರ್ ಕೊಡ್ಗಿ, ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಸೇರಿ ಹಲವರು ಭಾಗಿಯಾಗಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಕಾರ್ಯಕರ್ತರು ಪಕ್ಷದ ಬಾವುಟವನ್ನು ಹಿಡಿದು ಈ ಒಂದು ಕಚೇರಿಯನ್ನು ನಿರ್ಮಾಣ ಮಾಡ್ತಾ ಇರೋದು ಸರ್ಕಾರಿ ಜಾಗದಲ್ಲಿ, ಅದನ್ನು ವಿರೋಧಿಸಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಇದು ನಿಲ್ಲಬೇಕು ಅನ್ನೋದಾಗಿ ಆಗ್ರಹಿಸಿದ್ದಾರೆ ಬಿಜೆಪಿಯ ಕಾರ್ಯಕರ್ತರು, ಬಿಜೆಪಿಯ ಮುಖಂಡರು. ಮುಖ್ಯವಾಗಿ ಕುಂದಾಪುರದ ಶಾಸಕರಾಗಿರುವಂತಹ ಕಿರಣ್ ಕುಮಾರ್ ಕೊಡ್ಗಿ, ಅಲ್ಲಿನ ಘಟಕದ ಅಧ್ಯಕ್ಷರು ಮಾತ್ರ ಅಲ್ಲ, ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಕೂಡ ಭಾಗಿಯಾಗಿದ್ರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ಇಂದು ಬ್ಲಾಕ್ ಕಾಂಗ್ರೆಸ್ ಭವನ ಶಂಕುಸ್ಥಾಪನೆ, ಸರ್ಕಾರಿ ಜಾಗದಲ್ಲಿ ಶಂಕುಸ್ಥಾಪನೆಗೆ ವಿರೋಧಿಸಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡಿದೆ. ಕಾಂಗ್ರೆಸ್ನ ಘಟಕದಲ್ಲೂ ಕೂಡ ಒಂದಿಷ್ಟು ಗೊಂದಲಗಳಿತ್ತಲ್ಲಿ. ಯಾರೋ ಒಬ್ಬರನ್ನ ಅಧ್ಯಕ್ಷರನ್ನಾಗಿ ಮಾಡಿ ಮತ್ತೆ ವಾಪಸ್ ಆ ಆದೇಶವನ್ನು ಪಡೆದುಕೊಂಡು ಅವರವ್ರ ನಡುವೆ ಆಂತರಿಕ ಜಗಳ ಇದೆ. ಆ ನಡುವೆ ಈಗ ಕಚೇರಿಯ ಶಂಕುಸ್ಥಾಪನೆಗೆ ಮುಂದಾಗಿರೋದು. ಈಗ ಇದಕ್ಕೆ ಬಿಜೆಪಿ ವಿರೋಧಿಸಿರೋದು. ಶಂಕುಸ್ಥಾಪನೆಗೆ ವಿರೋಧವನ್ನು ವ್ಯಕ್ತಪಡಿಸಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಸರ್ಕಾರಿ ಜಾಗದಲ್ಲಿ ಕಾಂಗ್ರೆಸ್ ಕಚೇರಿಯ ಅಥವಾ ಕಾಂಗ್ರೆಸ್ ಭವನವನ್ನು ನಿರ್ಮಾಣ ಮಾಡಬೇಡಿ ಅನ್ನೋದಾಗಿ ವಿರೋಧಿಸಿದ್ದಾರೆ, ಆಗ್ರಹಿಸಿದ್ದಾರೆ. ಕುಂದಾಪುರದಲ್ಲಿ ಸರ್ಕಾರಿ ಜಾಗ ದುರ್ಬಳಕೆ ಆಗ್ತಾ ಇದೆ ಅಂತ ಬಿಜೆಪಿ ಪ್ರತಿಭಟಿಸಿದೆ, ವಿರೋಧಿಸಿದೆ. ಇದು ಸರ್ಕಾರಿ ಜಾಗ, ಕಾಂಗ್ರೆಸ್ ಪಕ್ಷದ ಆಸ್ತಿ ಅಲ್ಲ. ಕಾಂಗ್ರೆಸ್ ಭವನದ ನಿರ್ಮಾಣ ಕೈ ಬಿಡುವಂತೆ ಆಗ್ರಹಿಸಿದ್ದಾರೆ. ನಿಮ್ಮ ಭವನ, ನಿಮ್ಮ ಕಚೇರಿ ಏನಾದರೂ ಮಾಡೋದಿದ್ರೆ ನಿಮ್ಮದೇ ಒಂದು ಸ್ವಂತ ಜಾಗ ಖರೀದಿ ಮಾಡ್ಕೊಂಡು ಅಲ್ಲಿ ಜಾಗ ನೀವು ಭವನನೂ ಕಟ್ಕೊಳ್ಳಿ, ಇನ್ನೇನೋ ಮಾಡ್ಕೊಳ್ಳಿ, ನಮಗೇನು ತಕರಾರಿಲ್ಲ. ಅದರಲ್ಲಿ ಸರ್ಕಾರಿ ಜಾಗದಲ್ಲಿ ಕಚೇರಿ ನಿರ್ಮಾಣ ಮಾಡೋದು, ಸರ್ಕಾರಿ ಜಾಗದಲ್ಲಿ ಕಾಂಗ್ರೆಸ್ ಭವನ ನಿರ್ಮಾಣ ಮಾಡೋದನ್ನು ನಾವು ವಿರೋಧಿಸ್ತೀವಿ ಅಂತ ಹೋರಾಟದ ಮುಖೇನವಾಗಿ ಬಿಜೆಪಿಯ ಮುಖಂಡರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಜನಪ್ರಿಯ ಸಂಸದರಾದಂತಹ ಕೋಟಾ ಶ್ರೀನಿವಾಸ ಪೂಜಾರಿ ಅವರು, ಜನಪ್ರಿಯ ಶಾಸಕರಂತ ಹೆಸರುವಂತ ಕಿರಣ್ ಕುಮಾರ್ ಕೊಡ್ಗಿ ಅವರು, ಕ್ಷೇತ್ರಾಧ್ಯಕ್ಷ ಕೊಟ್ಟಾಡಿ ಸುರೇಶ್ ಶೆಟ್ಟಿ ಅವರು. ಕುಂದಾಪುರದ ಮುನ್ಸಿಪಾಲಿಟಿ ವ್ಯಾಪ್ತಿಯ ನಗರದ ಮಧ್ಯಭಾಗದಲ್ಲಿ 11 ಸೆಂಟ್ಸ್ ಜಾಗವನ್ನ ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಸರ್ಕಾರ ಜಾಗವನ್ನ ಮಂಜೂರು ಮಾಡುವುದನ್ನು ಇವತ್ತು ನಾವು ಭಾರತೀಯ ಜನತಾ ಪಕ್ಷದ ಕುಂದಾಪುರ ಮಂಡಲ ವತಿಯಿಂದ ಪ್ರತಿಭಟನೆಯನ್ನ ಮಾಡಿದ್ದೇವೆ. ಈ 11 ಸೆಂಟ್ಸ್ ಜಾಗ ಸುಮಾರು 4 ಕೋಟಿ ಬೆಲೆ ಬಾಳುವ ಒಂದು ಜಾಗವನ್ನ ಬರೀ 1,75,000 ರೂಪಾಯಿಗೆ ಪಕ್ಷದ ಕಚೇರಿಗೋಸ್ಕರ ಕಾಂಗ್ರೆಸ್ ಸರ್ಕಾರ ಅದನ್ನ ಇವತ್ತು ಹಂಚಿಕೆಯನ್ನ ಮಾಡಿದ್ದಾರೆ. ಇದು ಕುಂದಾಪುರ ನಗರ ಮಧ್ಯಭಾಗದಲ್ಲಿ ಇವತ್ತು ಪಾರ್ಕಿಂಗಿಗೆ ಅಥವಾ ಬೇರೆ ಬೇರೆ ನಮ್ಮ ಗೂಡ್ಸ್ ವಾಹನಗಳ ನಿಲುವ ತಾಣ, ಅದು ಸಣ್ಣ 30-40 ವರ್ಷದಿಂದ ಗೂಡ್ಸ್ ವಾಹನಗಳ ನಿಲುಗಡೆಯಾಗಿರುವ ಆ ಜಾಗವನ್ನ ಇವತ್ತು ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಕೊಟ್ಟಿದ್ದಾರೆ. ಈಗಾಗಲೇ ಕುಂದಾಪುರದಲ್ಲಿ ಪೊಲೀಸ್ ಠಾಣೆಗಿರ್ಬೋದು, ಫೈರ್ ಸ್ಟೇಷನ್ಗಿರ್ಬೋದು, ಪಾರ್ಕಿಂಗಿಗಿರ್ಬೋದು, ಈ ಕುಂದಾಪುರದಲ್ಲಿ ತುಂಬ ತೊಂದರೆಯನ್ನ ಜನಸಾಮಾನ್ಯರು ಅನುಭವಿಸುವುದು ಈ ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ಗೊತ್ತಿದ್ದು ಇವತ್ತು ಅವರು ಈ ಜಾಗವನ್ನು ಮಂಜೂರು ಮಾಡಿದ್ದಾರೆ. ಇದಲ್ಲೇ ಈ ಸರ್ಕಾರಿ ಜಾಗ ಪರಂಬುಕ್ ಜಾಗ ಆಗಿದ್ದು ಇದನ್ನ ಹೇಗೆ ಕೊಟ್ರಂತ ನಮಗೂ ಗೊತ್ತಿಲ್ಲ. ಈ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಈ ನಡೆಯನ್ನ ನಾವು ಖಂಡಿಸ್ತೇವೆ. ಕಾನೂನು ಪ್ರಕಾರ ಹೋರಾಟವನ್ನ ಮಾಡ್ತೇವೆ, ಕೋರ್ಟಿಗೆ ಸಹ ಹೋಗ್ತೇವೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.